ಸೊ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಂದರೆ ಜಸ್ಟಿಸ್ ಫಾರ್ ಸೌಜನ್ಯ. ಸೊ ಸುಮಾರು ಜನ ಯೂಟ್ಯೂಬರ್ಸ್ ಮಾತಾಡ್ತಾ ಇದ್ದಾರೆ, ಸುಮಾರು ಜನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆ್ಯಂಡ್ ತುಂಬ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿರೋರು ಇದ್ದಾರೆ. ಅದರಲ್ಲಿ ಒಬ್ಬರು ಯಾರಂದರೆ ದೂತ ಸಮೀರ್ MD. ಸೊ ಅವ್ರ ಚಾನಲ್ ನಾನು ಸುಮಾರು ನೋಡ್ತಾಯಿದ್ದೀನಿ, ಸುಮಾರು ವೀಡಿಯೋಗಳು ನೋಡ್ತಾ ಇರ್ತೀನಿ ಅವ್ರದ್ದು. ಸೊ ಅವ್ರು ಮಾಡಿರೋ ವಿಡಿಯೋ ಮಾತ್ರ ಹೇಳ್ತೀನಿ ನೆಕ್ಸ್ಟ್ ಲೆವೆಲ್. ಆ ಎಡಿಟಿಂಗ್ ಆಗಿರ್ಬೋದು ಆ್ಯಂಡ್ ಆ ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಆ ವಿವರಣೆ ಕೊಟ್ಟಿದ್ದಾರಲ್ವ, ಒಂದೊಂದು ಇಂಚು ಕೂಡ ಏನಂದರೆ ಸುಮಾರು ಜನಕ್ಕೆ ಫಾಸ್ಟಾಗಿ ತಲೆಗೆ ಹೋಗಲ್ಲ. ಹೌದು, ಟಕ್ಕಂತ ನೀವು ಒಂದು ಲೆವೆಲಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಟಕ 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 ಅಂತ, ಅದು ಅರ್ಥ ಆಗಲ್ಲ. ಇವ್ರು ಏನು ಮಾಡಿದ್ದಾರೆ ಅಂದರೆ ನಿಧಾನವಾಗಿ ಸ್ಲೋ ಆಗಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಅದರಿಂದ ಏನಾಗಿದೆ ಅಂದರೆ ಸಕ್ಕದಾಗಿ ರೀಚ್ ಆಗಿದೆ ಎಲ್ಲರಿಗೂ. ಸೊ ಸಮೀರ್ MD ಅನ್ನೋರು ಏನು ತಪ್ಪು ಮಾತಾಡಿದ್ದಾರೆ. ಸೊ ಏನಾಗುತ್ತೆ ಅಂದರೆ ಇವಾಗ ಅವರು ಸ್ವಲ್ಪ ಜನ ಏನು ಹೇಳ್ತಿದ್ದಾರೆ ಅಂದರೆ ಸೋಕಾಲ್ಡ್ ಯೂಟ್ಯೂಬರ್ಸು ಅವರು ಹಿಂದೂ ಮುಸ್ಲಿಂ, ಹಿಂದೂ ವಿರೋಧಿ, ಹಿಂದೂ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇದು ಎಲ್ಲ ಹಿಂದೂನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ವಿಷಯದಲ್ಲಿ ಅವರು ಮುಸ್ಲಿಮೇ ಆಗಿರ್ಬೋದು. ಈ ವಿಷಯದಲ್ಲಿ, ಈ ಒಂದು ಸೌಜನ್ಯ ಅನ್ನೋ ಒಂದು ವಿಷಯದಲ್ಲಿ ಹಿಂದೂ, ಮುಸ್ಲಿಮು, ಜೈನು, ಕ್ರಿಶ್ಚಿಯನ್ನು ಅಂತ ತೊಗೊಂಬರ್ತಾ ಇದ್ದಾರೆ ನೋಡ್ರಿ. ಅದು ನಿಜವಾಗ್ಲೂ ವರ್ಸ್ಟ್ ಹೇಳ್ತಾ ಇದ್ದೀನಿ. ಈ ವಿಷಯದಲ್ಲಿ ಆ ಹುಡುಗಿ ಮುಸ್ಲಿಮೇ ಆಗಿರ್ಬೋದು ಅಥವಾ ಹಿಂದೂನೇ ಆಗಿರ್ಬೋದು, ಕ್ರಿಶ್ಚಿಯನ್ನೇ ಆಗಿರ್ಬೋದು, ಯಾರೇ ಆಗಲಿ ಗುರು, ಯಾರೇ ಆಗಲಿ, ಅನ್ಯಾಯನೇ ಅಲ್ವಾ. ಒಂದು ಹುಡುಗಿಗೆ ಈ ಥರ ನಡೆಯೋದು ತಪ್ಪಲ್ವಾ? ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕಲ್ವ. ಅದು ಬಿಟ್ಬಿಟ್ಟು ಬೇರೆ ಯಾರಿಗೋ ಶಿಕ್ಷೆ ಆಗೋದು, ಈ ಥರ ಪ್ರಕರಣಗಳನ್ನ ಮುಚ್ಚಾಕೋದು, ಈ ಥರ ಪ್ರಕರಣ ಆಗಿರೋ ಜಾಗದಲ್ಲಿ ಎಷ್ಟು 1970s ಅದು ಅಲ್ಲಿ ಆಗ್ತಾನೇ ಬರ್ತಾ ಇದ್ದಾವೆ. ಬಟ್ ಅದಕ್ಕೆ ಒಂದಕ್ಕೂ ಸಾಕ್ಷಿಗಳಿಲ್ಲ, ಯಾರು ಮಾಡಿದ್ದಾರೆ ಅಂತ ಇದುವರೆಗೂ ಇಂಥವರೇ ಮಾಡಿರೋದು ಕ್ರೈಮು ಅನ್ನೋದನ್ನು ಸಾಬೀತು ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ? ಸಮೀರ್ MD ಅವರು ಈ ವಿಷಯದಲ್ಲಿ ಮಾತಾಡಿರೋದು 100% ಸೂಪರು, ಎಕ್ಸಲೆಂಟ್. ಆ್ಯಕ್ಚುಲಿ ಸಖತ್ತಾಗಿ ಮಾತಾಡಿದ್ದಾರೆ, ನಂಗೆ ತುಂಬ ಇಷ್ಟ ಆಯಿತು. ನಾನೊಬ್ಬ ಚಿಕ್ಕ ಯೂಟ್ಯೂಬರು, ಅಂದರೆ ಸಣ್ಣ ಪುಟ್ಟ ಯೂಟ್ಯೂಬರು, ಬಟ್ ಈ ಥರ ಒಬ್ರೊಬ್ರು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೇ ಒಂದು ಕೊನೆಗೆ ಏನೋ ಒಂದು ಸ್ಟ್ರಾಂಗ್ ಆಗೋದು. ನಾವು ಇಲ್ಲೇನಾಗುತ್ತಂದರೆ ಸ್ವಲ್ಪ ಜನ ಅವ್ನು ಸರಿ ಇಲ್ಲ ಅನ್ನೋದು, ಒಂದು ಸ್ವಲ್ಪ ಜನ ಇನ್ನೊಂದಕ್ಕೇನೋ ತಗೊಳ್ಳೋದು, ಬೇರೆ ಸ್ಟ್ಯಾಂಡ್ ತೊಗೊಳ್ತಾ ಇದ್ದಾರೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಕೇಸು ಮತ್ತೆ ಹಳ್ಳ ಹಿಡಿಯೋದು, ಸ್ವಲ್ಪ ದಿನಗಳು ಮರ್ತೋಗ್ಬಿಡೋದು, ಮತ್ತೆ ಯಾರಾದರೂ ಒಬ್ಬರು ಸಕ್ಕದಾಗಿ ವೀಡಿಯೋ ಮಾಡಿದ್ರು ಮತ್ತೆ ಎದೊಳ್ಳೋದು. ಒಟ್ಟಿನಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಈ ತಪ್ಪನ್ನ ಯಾರು ಮಾಡಿದ್ದಾರೆ, ಈ ಕ್ರೈಮ್ನ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದು ಯಾರೇ ಆಗಿರಲಿ, ಅದು ಎಷ್ಟೇ ದೊಡ್ಡವರಾಗಿರಲಿ, ಇದಕ್ಕೆ ಶಿಕ್ಷೆ ಆಗಲೇಬೇಕು. ಯಾರೋ ಒಬ್ಬ ಬಕ್ರಾನ ತೊಗೊಂಬಂದ್ಬಿಟ್ಟು ಫಿಟ್ ಮಾಡಿಸ್ಬಿಟ್ಟು ಅವ್ರ ಮೇಲೆ ತಳ್ಳಿಬಿಟ್ಟು ಅವ್ರಿಗೆ ಶಿಕ್ಷೆ ಆಗೋಂಗೆ ಮಾಡಿಬಿಟ್ಟು ಮರ್ತೋಗ್ಬಿಡೋಣ ಅನ್ನೋದಾದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾವ ದೇವರು ಕೂಡ ಕ್ಷಮಿಸಲ್ಲ. ಇಲ್ಲಿ ನಾನು ಹಿಂದೂನೇ ಅಥವಾ ಮುಸ್ಲಿಮ್ಸೇ ಇರ್ಬೋದು ಅಥವಾ ಏನೇ ಆಗಿರ್ಬೋದು, ನನಗೆ ಎಲ್ಲ ದೇವರು ಒಂದೇ ಗುರು, ಎಲ್ಲ ದೇವರು ಒಂದೇ ಗುರು. ನನಗೆ ದೇವ್ರ ಮೇಲೆ ಅಪಾರವಾದ ಭಕ್ತಿ ಇದೆ, ನಾನು ದೇವ್ರು ನಂಬ್ತೀನಿ. ಆದರೆ ಮನುಷ್ಯರು ತಪ್ಪೇ ಮಾಡಲ್ಲ ಅನ್ನೋದು ಹೇಳೋಕ್ಕಾಗಲ್ಲ. ಯಾರು ಬೇಕಾದರೂ ಮಾಡಿರ್ಬೋದು, ಈ ಕೃತ್ಯನ ಯಾರಿಗೆ ಬೇಕಾದರೂ ಎಸಗಿರ್ಬೋದು. ಬಟ್ ಅದು ಏನಾಗುತ್ತೆ ಅಂದರೆ ಇನ್ನೇನು ಕಂಡುಹಿಡಿಯೋ ಮೂಮೆಂಟಿಗೆ ಹೋಗೋ ಅಷ್ಟರಲ್ಲಿ ಇನ್ಯಾರೋ ಬಂದ್ಬಿಟ್ಟು ಇನ್ನೇನೋ ಮಾತಾಡೋದು, ಇನ್ನೊಬ್ರು ಯಾರೋ ಗುರು, ಸಾಕ್ಷ್ಯಗಳು ಹೆಂಗಿದಾವೆ ಗೊತ್ತಾ ಈ ವಿಷಯದಲ್ಲಿ? ಸಿಕ್ಕಾಪಟ್ಟೆ ಇದ್ದಾವೆ. ಅಂಥದನ್ನು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಹಳ್ಳ ಹಿಡಿಯೋ ಕೆಲಸ ಮಾಡಿಸ್ತಾ ಇದ್ದೀವಿ. ಸಮೀರು ಏನು ಮಾತಾಡಿದ್ದಾರೆ ಅಂತ ಕ್ಲಿಯರಾಗಿ ಕೇಳಿಸ್ಕೊಳ್ಳೋಣ ಬನ್ನಿ.
ಕೇಸ್ ಇದೆ ಅಂತ ಕೇಳಿಸ್ಕೊಳ್ಳಿ. ತಲೆನೇ ಕೆಟ್ಬಿಡ್ತು. ಬಟ್ ಡೋಂಟ್ ವರಿ, ನಿಮ್ಗಂತೂ ಪ್ರತಿ ಒಂದನ್ನ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೇನೆ. ಅನ್ಕೊಳ್ಳಿ, ಒಂದು ಊರು, ಆ ಊರಲ್ಲಿ ಒಂದು ಗೌಡ್ರ ಕುಟುಂಬ ಇದೆ ಅಂಡ್ ಆ ಗೌಡ್ರ ಕುಟುಂಬ ತುಂಬಾನೇ ಪವರ್ಫುಲ್, ಲೈಕ್ ನಾವು ಮೂವೀಸ್ ಅಲ್ಲಿ ನೋಡ್ತೀವಲ್ಲ ಹಂಗೆ. ಸೊ ಗೌಡ್ರ ಊರು ಬಂದು ಧರ್ಮಸ್ಥಳ ಅಂತ. ಆ ಒಂದು ಊರಲ್ಲಿ ಇವ್ರಿಗೆ ಸಖತ್ ಕಂಟ್ರೋಲ್ ಇರುತ್ತೆ. ಈವನ್ ಅದೇ ಒಂದು ರೀಜನ್ ಅಲ್ಲಿ ಇರುವಂತಹ ಒಂದು ತುಂಬಾನೇ ಪಾಪ್ಯುಲರ್ ದೇವಸ್ಥಾನನು ಸಹ ಇವರೇ ಕಂಟ್ರೋಲ್ ಮಾಡ್ತಿರ್ತಾರೆ. ಆ ಒಂದು ದೇವಸ್ಥಾನ ಇಂದ ಈ ಗೌಡ್ರ ಕುಟುಂಬಕ್ಕೆ ಎಷ್ಟೊಂದು ದುಡ್ಡು ಬರ್ತಾ ಇರುತ್ತೆ ಅಂತಂದ್ರೆ, ಅದೇ ದುಡ್ಡಲ್ಲಿ ಇವರು ಬೇಜನ್ ಪ್ರೈವೇಟ್ ಪ್ರೈಮರಿ ಅಂಡ್ ಹೈಸ್ಕೂಲ್ಸ್ ನ ಸ್ಥಾಪನೆ ಮಾಡಿರ್ತಾರೆ. ಬೇಜನ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇರ್ತವೆ ಅಂಡ್ ಬೇಜನ್ ಪ್ರೈವೇಟ್ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇರ್ತವೆ. ಒಟ್ಟಲ್ಲಿ ಹೇಳ್ಬೇಕು ಅಂತಂದ್ರೆ ದುಡ್ಡಿನ ಸುರಿಮಳೆ ಇವ್ರಿಗೆ. ನೋಡಿ, ನಮ್ಮ ಭಾರತ ದೇಶದಲ್ಲಿ ಒಂದು ಕಾನೂನಿದೆ. ಸೊ ನೋಡಿ, ಇವಾಗ ಅನ್ಕೊಳ್ಳಿ ಒಂದು ದೇವಸ್ಥಾನ, ಅವ್ರು ಹೇಳಿರೋದು ಯಾರ ಹೆಸರು ತಗೊಂಡಿಲ್ಲ ಅವರು. ಸೊ ಇವಾಗ ಒಂದು ಕೇಸಲ್ಲಿ ನಡೆದಿದೆ, ಒಂದು ಜಾಗದಲ್ಲಿ ನಡೆದಿದೆ ಅಂದರೆ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಅರ್ಧ ಬಿಟ್ಬಿಟ್ಟು ಇನ್ನು ಅರ್ಧ ಹೇಳೋದು, ಇನ್ನೊಂಚೂರು ಬಿಟ್ಬಿಟ್ಟು ಇದನ್ನು ಹೇಳಿದ್ರೆ ಎಲ್ಲಿ. ಒಂದು ಡಾಕ್ಯುಮೆಂಟ್ರಿ ಮಾಡಬೇಕಂದ್ರೆ ಪ್ರತಿಯೊಂದು ಒಂದಕ್ಕೊಂದು ಲಿಂಕ್ ಆಗಲೇಬೇಕಾಗುತ್ತೆ, ಆದ್ರೇ ಜನಗಳು ಕ್ಲಿಯರಾಗಿ ಅರ್ಥ ಆಗೋದು. ಇನ್ನೊಂದು, ಇವರು ಯಾರ ಹೆಸರು ತೊಗೊಂಡಿಲ್ಲ. ಗೌಡ್ರು ಅಂತ ತೊಗೊಂಡಿದ್ದಾರೆ. ಗೌಡ್ರು ಅಂದರೆ ಅವರೊಬ್ಬರೇ ಅಲ್ಲ, ಎಷ್ಟೊಂದು ಜನ ಬೇರೆ ಬೇರೆ ಥರ ಇರುತ್ತೆ. ಸೊ ಹೆಸರು ತೊಗೊಂಡಿಲ್ಲ ಅಂದರೆ ಇದು ಮ್ಯಾಟ್ರಲ್ಲ, ಇದು ಎಕ್ಸ್ಪ್ಲೈನ್ ಮಾಡಿರೋದು ಬೇರೆ ಒಂದು ಅನ್ಕೊಳ್ಳಿ ಅಂತ ಎಕ್ಸ್ಪ್ಲೈನ್ ಮಾಡಿರೋದು. ಸೊ ಇದನ್ನು ಹೆಂಗುರು ಹೇಳ್ತೀಯ. ಮತ್ತು ಇವರು ಏನೋ ಹಿಂದೂ ವಿರೋಧಿ, ಇದೆಲ್ಲ ತಪ್ಪು ಗುರು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಮಾತುಗಳು ಮಾತಾಡೋದು ಸಿಕ್ಕಾಪಟ್ಟೆ ತಪ್ಪು. ನೋಡಿ, ಅವರು ಮುಂಚೆ ಒಂದು ತಪ್ಪು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಸಮೀರು ಮಾಡಿದ್ದಾರೆ ತಪ್ಪು. ಏನಂದರೆ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡಿದ್ದಾರೆ. ನಾನು ನೋಡಿದ್ದೀನಿ, ಸುಮಾರು ಜನನೂ ತೋರಿಸಿದ್ದಾರೆ. ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಬೇರೆ ಬೇರೆಯವರೆಲ್ಲ ಧ್ವನಿ ಎತ್ತಿದ್ದಾರೆ. ಇದೆಲ್ಲ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್, ನೀನು ಇಷ್ಟೆಲ್ಲ ಮಾಡ್ತೀಯಾ, ಈ ಥರ ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡಿಬಿಟ್ಟು ಜನಗಳನ್ನ ನೀನು ಅಂದರೆ ಅದರಿಂದನೂ ನೀನು ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡೋದ್ರಿಂದನೂ ಜನಗಳು ಸಾಯ್ಬೋದಲ್ವ, ಸಾಲಗಾರರಾಗ್ತಾರೆ, ಸಾಲ ಮಾಡ್ಕೊಳ್ತಾರೆ, ಅದರಿಂದನೂ ಸಾಯ್ಬೋದು ಅನ್ನೋದನ್ನು ಹೇಳಿದ್ದಾರೆ. ಅದು ನಿಜ, ಒಪ್ಕೊಳ್ಳೋಣ. ಬಟ್ ನಾನು ಅದು ಸೆಕೆಂಡ್ರಿ, ಅದು ನನಗೆ ಬೇಡ ಇವಾಗ. ಬಟ್ ಸೌಜನ್ಯ ಅನ್ನೋ ಒಂದು ಹುಡುಗಿ ವಿಷಯದಲ್ಲಿ ಸಮೀರ್ ಮಾತಾಡಿರೋದು 100% ಕರೆಕ್ಟು. ಅದರಲ್ಲಿ ಯಾವುದೇ ತಪ್ಪು ಮಾತಾಡಿಲ್ಲ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟು ಮಿಸ್ಟರ್ ಕಿರಿಕ್ ಅವ್ರನ್ನೂ ನಾನು ಸುಮಾರು ವರ್ಷಗಳಿಂದ ನೋಡ್ಕೊಂಬಂದಿದ್ದೀನಿ. ಅವ್ರದ್ದೊಂದು ರ್ಯಾಪ್ ಸಾಂಗ್ಸು ಆವಾಗಿಂದನೂ ಕೇಳ್ಕೊಂಬಂದಿದ್ದೀನಿ. ಎಲ್ಲ ಕರೆಕ್ಟಾಗಿತ್ತು. ಬಟ್ ಅವರು ಮಾತಾಡಿದ್ದು ಒಂದು ಸ್ವಲ್ಪ ಸರಿ ಇಲ್ಲ ಅನ್ನಿಸ್ತಾ ಇದೆ ನನಗೆ. ಇವ್ರಿಗೆ ಆ ಇಂಟೆನ್ಷನ್ ಇರಲಿಲ್ಲ. ಸಮೀರ್ ಈ ವಿಡಿಯೋ ಮಾಡಬೇಕಾದ್ರೆ ಆ ಇಂಟೆನ್ಷನ್ ಇರಲಿಲ್ಲ. ಬಟ್ ಇವ್ರೇನು ಮಾಡಿದ್ದಾರೆ, ಅದನ್ನು ಈ ರೀತಿಯಲ್ಲಿ ಹೇಳಿದಾಗ ನಿಜವಾಗ್ಲೂ ಹೇಳ್ತೀನಿ ತಪ್ಪು. ಕಿರಿಕಿರ್ತಿಯವ್ರು ಮಾತಾಡಿದ್ದು ಮಾತ್ರ 100% ತಪ್ಪು ಅನ್ನಿಸ್ತಾ ಇದೆ ನನಗೆ. ಆ್ಯಂಡ್ ಮೋರ್ ಓವರ್ ಅವ್ರ ವಿಡಿಯೋ ಕೆಳಗಡೆ ಕಮೆಂಟ್ಸ್ ನೋಡಿದ್ರೆ ಪೇಮೆಂಟ್ ಸಕ್ಸಸ್ಫುಲ್ಲು, ಪೇಮೆಂಟ್ ರಿಸೀವ್ಡು, ಇವರು ದುಡ್ಡು ತೊಗೊಂಡಿದ್ದಾರೆ, ಅದು ತೊಗೊಂಡಿದ್ದಾರೆ, ಎಲ್ಲ ಅದನ್ನೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಒಂದು ವಿಡಿಯೋ ಇದು ಮಾಡಿದ್ದಾರೆ, ನೆಕ್ಸ್ಟ್ ವಿಡಿಯೋ ಏನು ಮಾಡಿದ್ದಾರೆ, ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನೋಡ್ಬಿಟ್ಟು ಹೆಂಗೆ ಅಂದ್ಕೊಳ್ತಾರೆ, ಅಮ್ಮ ಅಕ್ಕ ಅಂದ್ಬಿಟ್ಟು, ಅಂದರೆ ಕಮೆಂಟ್ಸಲ್ಲಿ ಬೈತಾರೆ ಗುರು. ಅದನ್ನೆಲ್ಲ ತಲೆಗೆ ಹಾಕ್ಕೊಂಡ್ರೆ ಈ ಜೀವನ ನಡ್ಸೋಕ್ಕಾಗಲ್ಲ. ಯೂಟ್ಯೂಬಲ್ಲಿ ಹೆಂಗೆ ಅಂದರೆ ಹಿಂಗೆ ಕಮೆಂಟ್ ನೋಡಬೇಕು, ಬಿಟ್ಟಾಕು ಅಂದ್ಬಿಟ್ಟು ಸುಮ್ಮನಾಗಿ ಬಿಡಬೇಕು. ಬೈಕೊಳ್ತಾರೆ, ಅದು ಅವ್ರ ಇಷ್ಟ, ಏನು ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಲ್ಲಿ ನಾವು ಏನೋ ಒಂದು ಮಾತಾಡ್ತಿದ್ದೀವಿ ಅಂದಾಗ ಒಬ್ರೊಬ್ರಿಗೆ ಒಂದೊಂದು ಥರ ಅರ್ಥ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಸ್ವಲ್ಪ ಜನ ಕೋಪನೂ ಬರುತ್ತೆ. ಅದನ್ನೆಲ್ಲ ತಲೆ ಕೆಡಿಸ್ಕೋಬಾರ್ದು. ರಿಟರ್ನ್ ನಾವು ಬೈಯೋದಿರುತ್ತೆ ನೋಡು ವಿಡಿಯೋ ಅದು ನಿಜವಾಗ್ಲೂ ಚೆನ್ನಾಗಿರಲ್ಲ. ಆ್ಯಂಡ್ ನೀವು ಇಷ್ಟು ದಿನ ರೆಸ್ಪೆಕ್ಟ್ನ ಕಾಪಾಡ್ಕೊಂಡು ಬಂದಿರೋದು ಒಂದೊಂದು ವಿಡಿಯೋದಲ್ಲಿ ಕಳ್ಕೊಳ್ಳೋದು ಅದು ಚೆನ್ನಾಗಿರಲ್ಲ ಅನಿಸುತ್ತೆ. ಸೊ ನಿಮ್ಮನ್ನ ಅವಾಗಿಂದನೂ ನೋಡ್ಕೊಂಬರ್ತೀನಿ. ನಾನು ಸುಮಾರು ವೀಡಿಯೋಗಳು ನೋಡ್ತಾ ಇರ್ತೀನಿ ನಿಮ್ಮದು. ನೀರಿಕ್ಕು ಅದು ಇದು, ಈ ಚಂದನ್ ಶೆಟ್ಟಿ ಮನೆಯವ್ರಿಗೆ ಹೋಗಿ ವೀಡಿಯೋಸೆಲ್ಲ ಮಾಡ್ತೀರಾ, ಫನ್ ಮಾಡ್ತೀರಾ, ಸಖತ್ತಾಗಿರುತ್ತೆ. ಬಟ್ ಈ ಒಂದು ವಿಡಿಯೋಲಿ ಏನಕ್ಕೆ ನೀವು ಈ ಥರ ಮಾತಾಡಿದ್ರಿ ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ಬಟ್ ಹೇಳ್ಬೇಕಂದ್ರೆ ನೀವು ಮಾತಾಡಿರೋದು ಒಂದು ಸ್ವಲ್ಪ ತಪ್ಪಿದೆ, ಈ ವಿಷಯದಲ್ಲಿ ತುಂಬಾ ತಪ್ಪಿದೆ. ಆ್ಯಂಡ್ ಇದ್ರ ಬಗ್ಗೆ ಎಷ್ಟು ಜನ ಹೋರಾಡ್ತಾ ಇದ್ದಾರೆ ಈ ಕೇಸಲ್ಲಿ, ಎಷ್ಟು ಜನ ಅಪರಾಧಿಗಳನ್ನ ಹಿಡಿದು ಯಾರು ಈ ತಪ್ಪು ಮಾಡಿದ್ದಾರೆ ಅವ್ರನ್ನ ಹಿಡಿದು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಎಷ್ಟು ಜನ ಹೊಟ್ಟೆಯಲ್ಲಿ ಎಷ್ಟು ಕೋಪ ಇಟ್ಕೊಂಡಿರ್ತಾರೆ. ಅಷ್ಟು ಕೋಪ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಯಾರೋ ದುಡ್ಡಿರೋ ಅಂಥ ವ್ಯಕ್ತಿಗಳನ್ನ ಈ ಥರ ಕೇಸ್ಗಳು ನಾವೇನು ಬೇಕಾದರೂ ಮಾಡಿದ್ರೂ ನಡೆಯುತ್ತೆ,
ನಾವೇನು ಬೇಕಾದ್ರೂ ಮಾಡ್ಬೋದು ದುಡ್ಡಿದ್ರೆ ಅಂದ್ಕೊಂಡು ಅವ್ರು ಏನು ಬೇಕಾದ್ರೂ ಮಾಡ್ತಿದ್ರು, ಸಾಥ್ ಕೊಟ್ಕೊಂಡು ಹೋಗೋದು ಎಷ್ಟು ಮಾತ್ರ ಸರಿ? ಇದು ಸರಿ ಇಲ್ಲ. ತಪ್ಪು ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಇನ್ನು ಮುಂದಕ್ಕೆ ಈ ಥರ ತಪ್ಪುಗಳಾಗದೇ ಇರೋ ಥರ ನಮ್ಮ ಗೌರ್ಮೆಂಟ್ ಕೂಡ ಫಾರ್ವರ್ಡ್ ಆಗಬೇಕು, ಹೆಜ್ಜೆ ಮುಂದೆ ಇಡಬೇಕಾಗತ್ತೆ. ಈ ಥರ ತಪ್ಪುಗಳು ನಡೀತಾ ಇದ್ದರೂ ಸುಮ್ಮನೆ ನೋಡಿಕೊಂಡು ಆ ಥರ ಸಪೋರ್ಟ್ ಮಾಡ್ಕೊಂಡು ಹೋಗೋದ್ರಿಂದ ಅದು ಯಾರಿಗೆ ಲಾಭ ಇದೆಯೋ ನನಗಂತೂ ಗೊತ್ತಿಲ್ಲ. ಬಟ್ ಒಂದು ಹೆಣ್ಣು ಮಗುಗೆ ಈ ಥರ ಆದರೆ ನಾನು ಅವೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸು ನನಗೆ ತೀರಾ ರಿಸ್ಕ್ ತಗೊಳಕ್ಕಾಗಲ್ಲ. ಆ ರೇಂಜ್ಗೆ ಬ್ರೂಟಲ್ ಆಗಿ ಆ ಹುಡುಗಿನ ಚಿತ್ರಹಿಂಸೆ ಕೊಟ್ಟು ಆ ಥರ ಮಾಡೋದು ಎಷ್ಟು ಮಾತ್ರ ಸರಿ ಗುರು? ಯಾರಿಗೇ ಆಗಲಿ ಹೊಟ್ಟೆ ಉರಿಯಲ್ವಾ? ಕಣ್ಣಲ್ಲಿ ನೀರು ಬರುತ್ತೆ ಗುರು ಆ ಥರ ನೋಡಿದ್ರೆ. ಪಾಪ ಆ ಹುಡುಗಿ ಎಷ್ಟು ಚಿತ್ರಹಿಂಸೆ ಅನುಭವಿಸಿರ್ತಾಳೆ ಆ ಟೈಮಲ್ಲಿ ಅಂತ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ ಈ ಮ್ಯಾಟ್ರು ಆದಷ್ಟು ಬೇಗ ಇದಕ್ಕೆ ಜಸ್ಟಿಸ್ ಸಿಗಲೇಬೇಕು. ಯಾರು ಈ ಕೃತ್ಯವನ್ನು ಎಸಗಿದಾರೋ ಅವ್ರಿಗೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಸೀರಿಯಸ್ಲಿ ತುಂಬ ಕಠಿಣವಾದ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗಿ ಮುಂದಕ್ಕೆ ಈ ಥರ ಘಟನೆಗಳು ಮತ್ತೆ ಇನ್ನೊಂದು ಸತಿ ರಿಪೀಟ್ ಆಗದೆ ಇರೋ ಥರ ಇದ್ದರೆ ಸಾಕು. ಸೊ ಈ ಥರ ಒಂದು ಕೆಟ್ಟ ಹೆಸರು ನಮ್ಮ ಒಂದು ಧರ್ಮಸ್ಥಳ ತಗೋಬಾರ್ದು ಅಂತ ನನ್ನ ಅನಿಸಿಕೆ. ಸೊ ಯಾರೇ ಮಾಡಿರಲಿ ಈ ಕೃತ್ಯ, ಅವ್ರಿಗಂತೂ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಶಿಕ್ಷೆ ಆಗಲೇಬೇಕು. ಆ್ಯಂಡ್ ಸೌಜನ್ಯಗೆ ಇದರಲ್ಲಿ ಜಸ್ಟಿಸ್ ಸಿಗಲೇಬೇಕು. ಸೊ ಆದಷ್ಟು ಬೇಗ ಇದಕ್ಕೆ ಒಂದು ಅಂತ್ಯ ಸಿಗಲಿ. ಈ ಕೇಸು ಯಾರು ಈ ಕೃತ್ಯವನ್ನು ಎಸಗಿದಾರೋ ಅವ್ರಿಗೆ ಎಲ್ಲ ಶಿಕ್ಷೆ ಆಗಿಬಿಟ್ಟು ಮುಂದೆ ಯಾವತ್ತೂ ಈ ಥರ ಆಗದೇ ಇರೋ ಥರ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗುರು. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು.